ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು. ಹೇಗಿದ್ದೀರಾ? ಇಂದು ನಮ್ಮ ಕಣ್ಣೆದುರೇ ಘಟಿಸಿದ ಅತ್ಯಂತ ಭೀಕರ ಹಾಗೂ ಮನಕುಲುಕುವ ಘಟನೆ ನಡೆದಿದೆ. ನಮ್ಮ ನೆರೆಯ ಕೇರಳ ರಾಜ್ಯದ ಕಾಸರಗೋಡು ನಗರದ ಹೃದಯ ಭಾಗದಲ್ಲಿ ನಡೆದ ಕಟ್ಟು ಸತ್ಯವನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸುತ್ತಾ ಇಂದಿನ ನೋವಿನ ವಿಷಯಕ್ಕೆ ನಾನು ನೇರವಾಗಿ ಬರುತ್ತಿದ್ದೇನೆ. ಪ್ರೀತಿಯ ಸಹೋದರರೇ, ಕಾಸರಗೋಡಿನ ಆ ಒಂದು ನಿರ್ದಿಷ್ಟ ಜಾಗದಲ್ಲಿ ಕೇವಲ 19 ವರ್ಷ ಪ್ರಾಯದ ಆ ನಿರಪರಾಧಿ ಹೆಣ್ಣು ಮಗಳು ಅನುಭವಿಸಿದ ಆ ತೀವ್ರ ಯಾತನೆ ಮತ್ತು ಆ ನರಕ ಯಾತನೆಯನ್ನು ಕೇಳಿದರೆ ಎಂತಹ ಕಠಿಣ ಹೃದಯವು ಕರಗಿ ನೀರಾಗದೆ ಇರಲಾರದು. ಯಾಕೆ ಈ ಘಟನೆ ಹೇಳುತ್ತಿದ್ದೇನೆಂದರೆ, ನಂಬಿಕೆ ದ್ರೋಹ ಬಗೆದು ಮಾನವೀಯತೆಯನ್ನೇ ಮರೆತು ನಡೆಸಲಾದ ಆ ಭೀಕರ ಕೃತ್ಯಕತೆ ಸಮಾಜದಲ್ಲಿ ಭದ್ರತೆಯನ್ನೇ ಅಣಕಿಸುವಂತಿದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತಿದೆ, ನಮ್ಮ ಹೆಣ್ಣು ಮಕ್ಕಳು ಇಷ್ಟೊಂದು ಸುಲಭವಾಗಿ ವಂಚಕರ ಜಾಲಕ್ಕೆ ಬೀಳುವುದು ಹೇಗೆ? ಮತ್ತು ಸ್ನೇಹದ ಹೆಸರಿನಲ್ಲಿ ಅಡಗಿರುವ ಆ ನರಿಬುದ್ಧಿಯ ಕ್ರೂರ ಮುಖಗಳನ್ನು ನಾವು ಗುರುತಿಸುವುದು ಹೇಗೆ ಎನ್ನುವುದೇ ಇಂದಿನ ಜ್ವಲಂತ ಪ್ರಶ್ನೆಯಾಗಿದೆ. ಈ ಅತ್ಯಂತ ಭೀಕರ ಘಟನೆಯು ಕಾಸರಗೋಡಿನ ಆ ನಿರ್ದಿಷ್ಟ ಪರಿಸರದಲ್ಲಿ ಹೇಗೆ ಸಂಭವಿಸಿತು? ಆ ವಂಚಕನು ಹೆಣದ ಆ ಕುತಂತ್ರದ ಜಾಳವಾದರೂ ಎಂತಹುದು ಮತ್ತು ಇದರ ಹಿಂದೆ ಅಡಗಿರುವ ಕಠಿಣ ಸತ್ಯವೇನು ಎಂಬುದನ್ನು ನಾವು ಅಧಿಕೃತ ಪೊಲೀಸ್ ದಾಖಲೆಗಳ ಹಾಗೂ ಸಾಕ್ಷ್ಯಾಧಾರಗಳೊಂದಿಗೆ ಹಂತ ಹಂತವಾಗಿ ವಿವರಿಸುತ್ತಾ ಹೋಗೋಣ. ನೋಡಿ ಸಹೋದರರೇ, ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದ ಈ ಘಟನೆಯ ಸಂಪೂರ್ಣ ವಿವರಣೆಗಳು ತಿಳಿಯಲು ಮತ್ತು ಅದರ ಪ್ರತಿಯೊಬ್ಬ ಪೋಷಕರು ಕಡ್ಡಾಯವಾಗಿ ಕಲಿಯಬೇಕಾದ ಆ ಮಹತ್ತರ ಧಾರ್ಮಿಕ ಹಾಗೂ ಸಾಮಾಜಿಕ ಪಾಠವನ್ನು ಅರಿಯಲು ನಾವೀಗ ಈ ಸತ್ಯದ ಆಳಕ್ಕೆ ಇಳಿಯಬೇಕಾಗಿದೆ. ಕಾಸರಗೋಡು ನಗರದ ಹೃದಯ ಭಾಗದಲ್ಲಿರುವ KSRTC ಬಸ್ ನಿಲ್ದಾಣದ ತೀರಾ ಹತ್ತಿರದಲ್ಲಿರುವ ಆ ಒಂದು ಸಾಮಾನ್ಯ ಲಾಡ್ಜ್ ಕೊಠಡಿಯಲ್ಲಿ ಕಳೆದ ಶನಿವಾರದಂದು ನಡೆದ ಆ ಘಟನೆ ಮನಕುಲವೇ ತಲೆ ತಗ್ಗಿಸುವಂತಿದೆ. ಆ 19 ವರ್ಷದ ಯುವತಿಗೆ ಅವಳದೇ ಪರಿಚಯನಾಗಿದ್ದ ವಿಷ್ಣು ಪ್ರಸಾದ್ ಎಂಬಾತ ಅತ್ಯಂತ ವಂಚಕದಿಂದ ಸ್ನೇಹದ ನಾಟಕವಾಡಿ ಕರೆದಿದ್ದನು. ಇಲ್ಲಿಯ ಕತೆಗೆ ಮತ್ತೊಂದು ತಿರುವು ಸಿಗುತ್ತದೆ. ಯಾಕಂದರೆ ಆತ ಯುವತಿಯನ್ನು ನೇರವಾಗಿ ಕರೆಯದೆ ಅವಳ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡು ಒಂದು ತಂತ್ರ ಹೂಡಿದನು. ಆತ ಯುವತಿಯ ಬಳಿ ಬಂದು, ನಿನ್ನ ಆಪ್ತ ಗೆಳತಿಯೊಬ್ಬಳು ತೀವ್ರ ಮಾನಸಿಕ ಖಿನ್ನತೆಯಲ್ಲಿದ್ದಾಳೆ, ಅವಳು ಲಾಡ್ಜ್ ಕೊಠಡಿಯೊಂದರಲ್ಲಿ ಕಣ್ಣೀರಿಡುತ್ತಾ ಕುಳಿತಿದ್ದಾಳೆ, ಅವಳನ್ನು ಸಮಾಧಾನಪಡಿಸಲು ನೀನು ತಕ್ಷಣ ಬರಬೇಕು ಎಂದು ಸುಳ್ಳು ಕಥೆಯನ್ನು ಸೃಷ್ಟಿಸಿದನು. ಇಷ್ಟೇ ಅಲ್ಲದೆ ಆತ ಈ ಸುಳ್ಳು ಮಾಹಿತಿಯನ್ನು ಆ ಯುವತಿಯ ಸಹೋದರನಿಗೂ ನಂಬಿಸಿ ಇಬ್ಬರನ್ನೂ ದಾರಿ ತಪ್ಪಿಸುವಲ್ಲಿ ಯಶಸ್ವಿಯಾದನು. ಕೇವಲ ತನ್ನ ಗೆಳತಿಯನ್ನು ರಕ್ಷಿಸಬೇಕು ಮತ್ತು ಅವಳಿಗೆ ಸಾಂತ್ವನ ನೀಡಬೇಕು ಎಂಬ ಪವಿತ್ರ ಮತ್ತು ಮಾನವೀಯ ಉದ್ದೇಶದಿಂದ ಆ ನಿರಪರಾಧಿ ಯುವತಿ ಆ ಲಾಡ್ಜ್ ಕೊಠಡಿಗೆ ಧಾವಿಸಿ ಬಂದಿದ್ದಳು. ಆದರೆ ಮುಂದೆ ನಡೆದದ್ದು ಯಾರೂ ಊಹಿಸಿರಲಿಲ್ಲ. ಆ ಕೊಠಡಿ ಒಳಗೆ ಕಾಲಿಡುತ್ತಿದ್ದಂತೆ ಅಲ್ಲಿ ಯಾವುದೇ ಗೆಳತಿ ಇರಲಿಲ್ಲ. ಬದಲಾಗಿ ಕಾಮುಕ ವಿಷ್ಣು ಪ್ರಸಾದ್ ಮಾತ್ರ ಇದ್ದನು. ಆತ ತಕ್ಷಣವೇ ಆಕೆಯ ಮೇಲೆ ಬಲಾತ್ಕಾರ ಮಾಡಲು ಯತ್ನಿಸಿದ್ದಾಗ ಆ ಧೈರ್ಯಶಾಲಿ ಯುವತಿ ತೀವ್ರವಾಗಿ ಪ್ರತಿರೋಧ ಒಡ್ಡಿ ಕೂಗಾಡಲು ಪ್ರಾರಂಭಿಸಿದಳು. ತನ್ನ ಕೃತ್ಯ ಬಯಲಾಗಬಹುದು ಎಂಬ ಭಯದಿಂದ ಆ ಕ್ರೂರಿ ಯುವತಿಯ ಕೈಕಾಲುಗಳನ್ನು ಅವಳದೇ ಶಾಲ್ ಬಳಸಿ ಅತ್ಯಂತ ಬಲವಾಗಿ ಕಟ್ಟಿ ಹಾಕಿದನು. ತದನಂತರ ಆ ಅಸಹಾಯಕ ಸ್ಥಿತಿಯಲ್ಲಿದ್ದ ಹೆಣ್ಣು ಮಗಳ ಮೇಲೆ ಅತ್ಯಂತ
ಪಾಶಮೀವಿಯ ಹಾಗೂ ಅತಿ ಕ್ರೂರ ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದನು ಎಂದು ಸಂತ್ರಸ್ತೆ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಅಧಿಕೃತವಾಗಿ ದಾಖಲೆಯಾಗಿದೆ. ಧರ್ಮವು ಮಹಿಳೆಯರ ಗೌರವ ಮತ್ತು ಸುರಕ್ಷತೆಗೆ ಅತ್ಯುನ್ನತ ಸ್ಥಾನವನ್ನು ನೀಡಿದೆ ಹಾಗೂ ಇಂತಹ ಕ್ರೂರ ಕೃತ್ಯಗಳನ್ನು ಕಠಿಣವಾಗಿ ಖಂಡಿಸುತ್ತದೆ. ವ್ಯಭಿಚಾರದ ಹತ್ತಿರವೂ ಸುಲಿಯಬೇಡಿರಿ, ಖಂಡಿತವಾಗಿಯೂ ಅದು ಅತ್ಯಂತ ಲಜ್ಜೆಗೆಟ್ಟ ಕೃತ್ಯವಾಗಿದೆ ಮತ್ತು ಅತ್ಯಂತ ಕೆಟ್ಟ ಮಾರ್ಗವಾಗಿದೆ. ಎಲ್ಲಿ ನಾರಿಯನ್ನು ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಎಂದು ಗ್ರಂಥಗಳಲ್ಲಿ ಸಾರಲಾಗಿದೆ. ಆದರೆ ಇಂದು ಸಮಾಜದಲ್ಲಿ ಇಂತಹ ಪವಿತ್ರ ಬೋಧನೆಗಳನ್ನು ಗಾಳಿಗೆ ತೂರಿ ಕಾಮದ ಕಣ್ಣುಗಳಿಂದ ಬದುಕುವ ನರರಾಕ್ಷಕರು ಹೆಚ್ಚಾಗುತ್ತಿದ್ದಾರೆ. ಇಲ್ಲಿ ಕಾಸರಗೋಡು ಟೌನ್ ಪೊಲೀಸ್ ಠಾಣೆಯ ಮೂಗಿನ ಕೆಳಗೆ ಅತ್ಯಂತ ಜನನಿಬಿಡ ಪ್ರದೇಶದಲ್ಲೇ ಈ ಘಟನೆ ನಡೆದಿರುವುದು ಕಾನೂನು ಸುವ್ಯವಸ್ಥೆಗೆ ಬಗ್ಗೆ ಗಂಭೀರ ಪ್ರಶ್ನೆಗಳು ಮೂಡಿಸ್ತದೆ. ಆದಾಗ್ಯೂ ಆ ಕೆಚ್ಚದೆಯ ಯುವತಿ ಹೇಗೋ ಆ ಕೊಠಡಿಯಿಂದ ತಪ್ಪಿಸಿಕೊಂಡು ನೇರವಾಗಿ ಪೊಲೀಸ್ ಠಾಣೆಗೆ ಓಡಿ ಬಂದು ತನಗಾದ ಅನ್ಯಾಯವನ್ನು ಧೈರ್ಯವಾಗಿ ವಿವರಿಸಿದ್ದಾಳೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಕಾಸರಗೋಡು ಪೊಲೀಸರು FIR ದಾಖಲಿಸಿಕೊಂಡು ತನಿಖೆ ನಡೆಸಿ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿಯನ್ನು ಭಾನುವಾರ ತಡರಾತ್ರಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನೋಡಿ, ಪೊಲೀಸರು ಸದ್ಯ ಆರೋಪಿಯನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು, ಈ ಭೀಕರ ಕೃತ್ಯದಲ್ಲಿ ಇನ್ನು ಯಾರಾದರೂ ಭಾಗಿಯಾಗಿದ್ದಾರೆಯೇ ಅಥವಾ ಈ ವಿಷ್ಣು ಪ್ರಸಾದ್ ಈ ಹಿಂದೆ ಬೇರೆ ಯಾವುದೇ ಹೆಣ್ಣು ಮಕ್ಕಳ ಇದೇ ರೀತಿ ವಂಚಿಸಿದ್ದಾನೆ ಎಂಬ ಕೋಣೆಯಲ್ಲಿ ತನಿಖೆಯನ್ನು ತೀಕ್ಷ್ಣಗೊಳಿಸಿದ್ದಾರೆ. ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವಲ್ಲಿ ಹೆಚ್ಚಿನ ತನಿಖೆಗಾಗಿ ಪೊಲೀಸರು ಕಸ್ಟಡಿಗೆ ಪಡೆಯುವ ಪ್ರಕ್ರಿಯೆಗಳು ನಡೆಯುತ್ತಿವೆ. ನೋಡಿ, ಈ ಇಡೀ ಕರಾಳ ಘಟನೆಯಿಂದ ನಮ್ಮ ಹಿಂದಿನ ಯುವ ಪೀಳಿಗೆ ಮತ್ತು ಪೋಷಕರು ಕಲಿಯಬೇಕಾದ ಬಲವಾದ ಪಾಠವೇನು ಎಂದರೆ, ಕುರುಡು ನಂಬಿಕೆ ಮತ್ತು ಸಾಮಾಜಿಕ ಜಾಲತಾಣಗಳ ಈ ಆಧುನಿಕ ಯುಗದಲ್ಲಿ ಯಾರನ್ನು ಅತಿ ಸುಲಭವಾಗಿ ನಂಬಬಾರದು. ಹೆಣ್ಣು ಮಕ್ಕಳು ತಮ್ಮ ಸುರಕ್ಷತೆಯ ಬಗ್ಗೆ ಅತ್ಯಂತ ಜಾಗರೂಕರಾಗಿರಬೇಕು ಮತ್ತು ಇಂತಹ ಯಾವುದೇ ಅನುಮಾನಾಸ್ಪದ ಕರೆಗಳು ಬಂದಾಗ ಹಿರಿಯರ ಗಮನಕ್ಕೆ ತರಬೇಕು. ಈ ಕೃತ್ಯ ಎಸಗಿದ ಆರೋಪಿಗೆ ಭಾರತೀಯ ಕಾನೂನಿನ ಚೌಕಟ್ಟಿನಲ್ಲಿ ಕಠಿಣ ಶಿಕ್ಷೆಯಾಗಬೇಕು ಎಂಬುದೇ ಇಡೀ ಸಮಾಜದ ಆಗ್ರಹವಾಗಿದೆ. ನೋಡಿ, ಸಮಾಜದಲ್ಲಿ ಧಾರ್ಮಿಕ ಮೌಲ್ಯಗಳು ಕುಂಠಿತಗೊಂಡಾಗ ಇಂತಹ ವಿಕೃತ ಮನಸ್ಸುಗಳು ಜನ್ಮ ತಾಳುತ್ತವೆ ಎಂಬುದನ್ನು ನಾವು ಮರೆಯಬಾರದು. ಹಾಗಾದರೆ ಈ ಆಧುನಿಕ ಸಮಾಜದಲ್ಲಿ ನಮ್ಮ ಹೆಣ್ಣು ಮಕ್ಕಳ ನಿಜವಾದ ರಕ್ಷಣೆ ಮತ್ತು ನೈತಿಕ ಜಾಗೃತಿಯನ್ನು ಮೂಡಿಸಲು ನಾವೆಲ್ಲರೂ ಒಟ್ಟಾಗಿ ಯಾವ ರೀತಿ ಹೆಜ್ಜೆಯನ್ನು ಇಡಬೇಕು ಎಂಬುದನ್ನು ನೀವೇ ಆಲೋಚಿಸಬೇಕಾಗಿದೆ. ನೆನಪಿಡಿ, ಸತ್ಯ ಯಾವತ್ತೂ ಅಡಗಿರುವುದಿಲ್ಲ. ಮತ್ತೊಂದು ಸತ್ಯದ ಹುಡುಕಾಟದೊಂದಿಗೆ ಇನ್ಶಾ ಅಲ್ಲಾ ನನ್ನ ಮುಂದೆ ಬರ್ತೇನೆ. ಅಲ್ಲಿಯ ತನಕ ಜಾಗೃತರಾಗಿರಿ, ಭದ್ರರಾಗಿರಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.